ಹೀಗೇನೆ ಒಬ್ಬೊಬ್ನ ಹುಚ್ಚುಚ್ಚುಂತರ ಮಾತಾಡ್ತಿರ್ತಾನೆ. ಹೇಳಿದ್ರೆ ಬೆಕ್ಕು ಭೂತ ಅಂತ ಕತೆ ಹೇಳ್ತಾನೆ. ಇವ್ನು ಒಂದ್ ಮಾತಲ್ಲೂ ಲಾಜಿಕೇ ಇಲ್ಲ ಅತ್ತೆ. ನಂಗೆ ಗೊತ್ತು ಕಣೆ, ಇದು ಲಾಜಿಕ್ ಅಲ್ಲ, ಮ್ಯಾಜಿಕ್. ಅಮ್ಮ ಅಮ್ಮ ಅಮ್ಮ, ನಿನ್ನ ಕಾಲು ಮುಟ್ಟು ನಮಸ್ಕಾರ ಮಾಡ್ತೀರ. ಕೊನೆ ಸಲ ಆಶೀರ್ವಾದ ಮಾಡ್ಬಿಟ್ಟು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಇವತ್ತು ನನ್ನ ಕೆಲಸ ಉಳಿದಿದ್ರೆ ಈ ದರಿದ್ರ ಮುಖ ಇಟ್ಕೊಂಡು ವಾಪಸ್ ಮನೆಗೆ ಬರೋದಿಲ್ಲಮ್ಮ ನಾನು. ಮನೆಗೆ ಬರಲ್ವಾ? ಮತ್ತೆಲ್ಲಿಗೆ ಹೋಗ್ತೀಯಪ್ಪ? ನಿಮ್ಗೆ ಯಾರಿಗೂ ಮುಖ ತೋರಿಸ್ದೆ ಹಿಮಾಲಯ ಕೊಟ್ಟೋಗ್ತೀನಿ. ಎಂಥ ಮಾತು ಅಂತ ಆಡ್ತೀರಿ? ನೀವು ಹಿಮಾಲಯಕ್ಕೆ ಹೋದ್ರೆ ನಾನ್ ನನ್ನ ಮಗಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕು? ನೀನ್ ಚಾಮುಂಡಿ ಬೆಟ್ಟಕ್ಕೆ ಹೋಗು. ಸುಳ್ಳು ಹೇಳಿದ್ರೆ ಶಿಕ್ಷೆ ಅಂತಾರೆ, ಅರೆ ನಮ್ಮ ಪಾಲಿಗೆ ನಿಜ ಹೇಳಿದ್ರು ಶಿಕ್ಷೆ ಯಾಕೆ ಅಂತ ಆ ಚಾಮುಂಡಿ ತಾಯಿ ಕೇಳು. ಯಾಕೋ ಹಿಂಗ್ ಮಾತಾಡ್ತೀಯ ನರಹರಿ? ನೀ ಹಿಮಾಲಯಕ್ಕೆ ಹೋದ್ರೆ ನಾವೇನ್ ಗೆಡ್ಡು ಗೆಣಸು ತಿನ್ಬೇಕಾ? ಹುಚ್ಚಿದ್ದೇವರು ಹುಲ್ ಮೇಯಿಸ್ತಾರಂತೆ, ಗೆಡ್ಡೆ ಗೆಣಸಾರು ಸಿಗುತ್ತಲ್ಲ, ಹೇಗೋ ನಡೆಯುತ್ತೆ. ಇದೆಲ್ಲ ಯೋಚನೆ ಮಾಡೆ ನನಗೆ ಹೇಳ್ತಾ ಇರೋದು. ಈ ವಯಸ್ಸಿನಲ್ಲಿ ಕೆಲಸ ಕಳ್ಕೊಂಡ್ರೆ ಹೊಸ ಕೆಲಸ ಸಿಗೋದು ಕಷ್ಟ. ಎಲ್ಲಾರ ಕೆಲವು ಚೀತು ಅಂತ ಉಗಿಸ್ಕೊಂಡು ಭಿಕ್ಷೆ ಬೇಡೋದಕ್ಕಿಂತ ಹಿಮಾಲಯಕ್ಕೆ ಹೋಗೋದೇ ವಾಸಿ. ಅದೆಲ್ಲ ಆಗೋದಲ್ಲ ಹೋಗೋದಲ್ಲ. ಹಿಮಾಲಯ ಅಂಡಮಾನ್ ಅನ್ನೋದನ್ನು ಬಿಟ್ಟು ಕೆಲಸ ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡು. ಆದರೆ ನಿಮ್ಮ ಬಾಸ್ ಹತ್ರ ನೀನು ಮಸ್ಕ ಹೊಡೆಯೋದು, ಚಮಚಾಗಿರಿ ಮಾಡೋದು ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಏನು ನಿನ್ನ ಮಾತಿನ ಅರ್ಥ? ಪಿಸ್ತೂಲ ಚಾಕು ನಡ್ಕೊಂಡು ನಮ್ಮ ಬಾಸ್ ಕತ್ತ ಕಚ್ಚಕ್ಕೆ ಅನ್ಸ್ಬೇಕು ಅಂತಾರ? ನನಗೂ ಹಾಗೆ ಅನ್ಸುತ್ತೆ. ಆದ್ರೆ ಏನು ಮಾಡಲಿ, ಜೈಲಲ್ಲಿ ಕೊಳೆಯೋದಕ್ಕಿಂತ ಹಿಮಾಲಯಕ್ಕೆ ಹೋಗೋದು ವಾಸಿ ಅಲ್ವೇನೋ? ಹಾಗಲ್ಲಣ್ಣ, ನನ್ನ ಮಾತನ್ನು ಸ್ವಲ್ಪ ಅರ್ಥ ಮಾಡ್ಕೋ. ನೀನು ಯಾವ ತಪ್ಪು ಮಾಡಿದೆ, ನಿಮ್ಮ ಬಾಸಿಗೆ ನೀನು ಯಾಕೆ ಮಸ್ಕ ಹೊಡಿಬೇಕು? ಸುಹಾಸ, ಸ್ವಲ್ಪ ಸುಮ್ಮನಿರ್ತೀಯಾ? ಸಮಯ ಸಂದರ್ಭ ನೋಡಿಕೊಂಡು ಮಾತಾಡಬೇಕು ಕಣೋ. ಅವ್ರನ್ನ ಎದುರಾಕೊಳ್ಳೋದು ಸುಲಭ, ಆದರೆ ಅವ್ರನ್ನ ಒಳ್ಳೆ ಮಾತಿನಲ್ಲಿ ಒಲಿಸ್ಕೊಳ್ಳೋದು ಒಳ್ಳೇದು ಕಣೋ. ಇದು ನರಹರಿಗೆ ಮಾತ್ರ ಅಲ್ಲ, ಈ ಮನೆ ಭವಿಷ್ಯದ ಪ್ರಶ್ನೆ. ನರಹರಿ, ಅವ್ರ ಮನೆಗೆ ಬರೀ ಕೈಲಿ ಹೋಗ್ಬೇಡಪ್ಪ, ಏನಾದರೂ ತಗೊಂಡು ಹೋಗೋ. ಏನ್ ತಗೊಂಡು ಹೋಗೋದು? ಬ್ಯಾಗ ಇದು ತಂದ್ಕೊಟ್ಟೆ. ಬ್ಯಾಗ? ಬ್ಯಾಗ್ ಏನಕ್ಕೆ ತಂದು ಕೊಡ್ತೀಯಾ? ಹಿಮಾಲಯ ತುಂಬಾ ದೂರ ಅಲ್ವಾ, ಅದಕ್ಕೆ ಪ್ಯಾಂಟು, ಶರ್ಟು, ಸೋಪು, ಪೇಸ್ಟು ಎಲ್ಲ ಬೇಕಲ್ವಾ? ಅಯ್ಯೋ ಬ್ಯಾಗ್ ಬೇಡವಾ? ದೊಡ್ಡಪ್ಪ ಟೂರ್ಗೆ ಹೋಗ್ತಿದ್ರೆ ಅನ್ಕೊಂಡ್ಯಾ? ಅವರು ಹಿಮಾಲಯಕ್ಕೆ ಹೋಗ್ತಿದ್ರೆ ಅಂದ್ರೆ ಮತ್ತೆ ಇಲ್ಲಿಗೆ ಬರಲ್ಲ, ಅವ್ರಲ್ಲೇ ಸ್ವಾಮೀಜಿ ಆಗ್ಬಿಡ್ತಾರೆ. ಅಯ್ಯಯ್ಯೋ ಹೌದಾ? ನಾನು ಪುಟ್ಟಳಲ್ವಾ, ನನಗೆ ಅದೆಲ್ಲ ಗೊತ್ತಿಲ್ಲ. ಅವರು ಮ್ಯಾಜಿಕ್ ಮಾಡಿ ಸ್ವಾಮೀಜಿ ಆಗ್ಬಿಡ್ತಾರ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು
ಅವನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.